ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮಿದ್ದೀರಾ. ಇವತ್ತು ಇನ್ನೊಂದು ಒಳ್ಳೆ ರೆಸಿಪಿ ಬಂದ್ಬಿಟ್ಟು ಎಗ್ ರೈಸು. ನಾಳೆ ಹೆಂಗು ಸಂಡೆ ಅಲ್ವಾ, ಹಾಗಾಗಿ ಇದು ಬಂದ್ಬಿಟ್ಟು ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ. ನಾವು ತುಂಬಾ ಹೋಟ್ಲಲ್ಲಿ ತಿಂದಿರ್ತೀವಿ. ತುಂಬಾ ದೊಡ್ಡ ಹೋಟ್ಲಲ್ಲಿ ತಿಂದಿರ್ತೀವಿ. ಸೊ ಜಾಸ್ತಿ ದುಡ್ಡಿಟ್ಟು ತಿಂದಿರ್ತೀವಿ. ಆದ್ರೆ ಸ್ಟ್ರೀಟ್ ಸ್ಟೈಲಲ್ಲಿ ಬರೋ ಟೇಸ್ಟು ಆ ಹೋಟ್ಲ್ಗಳಲ್ಲಿ ಸಿಗಲ್ಲ. ನಿಮ್ಗೆ ಆ ಟೇಸ್ಟ್ ಬರಬೇಕು ಅಂತಂದ್ರೆ ನಾನು ಹೇಳಿದ ರೀತಿಯಲ್ಲಿ ಫಾಲೋ ಮಾಡಿ ಮಾಡ್ಬಿಡಿ. ಖಂಡಿತವಾಗ್ಲೂ ಬರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಇಬ್ಬರಿಗೆ ಬೇಕಾದಷ್ಟು ಎಗ್ ರೈಸ್ ಮಾಡ್ತಾ ಇದ್ದೀನಿ. ಇಬ್ಬರಿಗೆ ಅಂತಂದ್ರೆ ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಬಾಣಲಿಗೆ. ಎಣ್ಣೆ ಕಾದಾದ್ಮೇಲೆ ನೀವು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕಿ. ಮೀಡಿಯಂ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕಿ, ಇಲ್ಲಾಂದ್ರೆ ಮೀಡಿಯಂ ಆಗಿರೋ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕಿ. ಅದಾದ್ಮೇಲೆ ಒಂದು 4-5 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕಿ. ಅದಾದ್ಮೇಲೆ ಹಸಿ ಕರಿಬೇವನ್ನ ಹಾಕ್ಬಿಟ್ಟು ಒಂಚೂರು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿದ್ದೆಲ್ಲದನ್ನು. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಈರುಳ್ಳಿ ಎಲ್ಲದು ಹಸಿ ವಾಸನೆ ಹೋದ ತಕ್ಷಣ ನೀವು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು 2 ಮೀಡಿಯಂ ಸೈಜ್ ಟೊಮ್ಯಾಟೊನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಟೊಮ್ಯಾಟೋನ ನೀವು 1 ನಿಮಿಷದವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಪೂರ್ತಿಯಾಗಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೆತ್ತೆ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಇನ್ನು ಎಗ್ ಎಲ್ಲ ಫ್ರೈ ಮಾಡ್ಬೇಕಲ್ವಾ. ನೀವೆಲ್ಲದನ್ನು ಪೂರ್ತಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಟೊಮ್ಯಾಟೋನ 1 ನಿಮಿಷದವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಟೊಮ್ಯಾಟೊ ಫ್ರೈ ಆದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ವರ್ಗು ಅರಿಶಿನ ಪುಡಿ ಹಾಕೊಳ್ಳಿ. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ವರ್ಗು ಧನಿಯಾ ಪುಡಿನ ಹಾಕೊಳ್ಳಿ. ಲಾಸ್ಟಿಗೆ ನೀವು ಅರ್ಧ ಟೇಬಲ್ ಸ್ಪೂನ್ ವರ್ಗು ಅಚ್ಚ ಖಾರದ ಪುಡಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಹಾಕಿದೀವಿ ಅಲ್ವಾ 4-5 ನಾವು. ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಪೆಪ್ಪರ್ ಪೌಡ್ರು ಹಾಕೋದಿದೆ. ಎಲ್ಲದನ್ನು ಖಾರ ಜಾಸ್ತಿ ಆಗುತ್ತೆ. ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡು ನೀವು ಇದೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದು ಅರ್ಧ ನಿಮಿಷದವರೆಗೂ. ಈ ಮಸಾಲೆ ಎಲ್ಲ ಫ್ರೈ ಆದ್ಮೇಲೆ ನೀವು ಮೊಟ್ಟೆನ ಮೊದಲೇ ಹೊಡೆದಿಟ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಇಲ್ಲಿ ಇಬ್ಬರಿಗೆ ಅಂತಂದ್ರೆ 4 ಇಲ್ಲಾಂದ್ರೆ 5 ಸಾಕಾಗುತ್ತೆ. ನಾನು ಇಲ್ಲಿ 4 ಮೊಟ್ಟೆನ ಎತ್ತಿಟ್ಕೊಂಡಿದ್ದೀನಿ. 4 ಮೊಟ್ಟೆನ ಹಾಕ್ಬಿಟ್ಟು ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಕಂಟಿನ್ಯೂಸ್ ಆಗಿ. ಆ ರೀತಿ ಮಾಡೋದ್ರಿಂದ ನಿಮಗೆ ಎಗ್ ಅನ್ನೋದು ಸ್ಮೆಲ್ ಬರಲ್ಲ. ನಾವು ಸಿಮ್ಮಲ್ಲಿ ಇಲ್ಲಾಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ. 1-2 ನಿಮಿಷದವರೆಗೂ ಕಂಟಿನ್ಯೂಸ್ ಆಗಿ ಅದನ್ನ ಫ್ರೈ ಮಾಡ್ತಾರೆ. ಇಲ್ಲಾಂದ್ರೆ ಈ ರೀತಿಯಾಗಿ ಒತ್ತೋಗೋ ಚಾನ್ಸ್ ಇರುತ್ತೆ. ಇವಾಗ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ. ಲಾಸ್ಟ್ ಅಲ್ಲಿ ಇನ್ನೇನು 10% ಇದೆ ಅಂದಾಗ 1 ಟೀ ಸ್ಪೂನ್ ವರ್ಗು 1 ಟೇಬಲ್ ಸ್ಪೂನ್ ಅಲ್ಲ 1 ಟೀ ಸ್ಪೂನ್ ವರ್ಗು ಪೆಪ್ಪರ್ ಪೌಡರ್ ಹಾಕಿ. ಜಾಸ್ತಿ ಹಾಕಕ್ ಹೋಗ್ಬಿಡಿ. ಲಾಸ್ಟಿಗೆ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಇನ್ನೊಂದು 10% ಇದೆ ಅಂದಾಗ ಫ್ರೈ ಮಾಡಿಬಿಟ್ಟು ಅದಾದ್ಮೇಲೆ ಅನ್ನ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಎಗ್ ರೈಸ್ನ. ಆಗೋಯ್ತು ಎಗ್ ರೈಸು ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ. ಸಖತ್ತಾಗಿ ಬರುತ್ತೆ. ನಾನು ಹೇಳಿರೋ ರೀತಿಯಲ್ಲಿ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ನಾಳೆ ಸಂಡೇ ಅಲ್ವಾ, ಮಾಡ್ಕೊಂಡು ಎಂಜಾಯ್ ಮಾಡಿ. ದಯವಿಟ್ಟು ಈ ವಿಡಿಯೋಗೋಸ್ಕರ ನನ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮರಿದೇನೆ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ರತಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನನ್ನ ವಿಡಿಯೋದು. ಥ್ಯಾಂಕ್ ಯು.